ಮಾಜಿ ಸಚಿವ ಶಾಸಕ ಮುನಿರತ್ನ ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಒಂದ್ ರೀತಿ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ರೀತಿ ಹೈಡ್ರಾಮಾ ಕೂಡ ನಡೀತಾ ಇದೆ. ಈಗಾಗಲೇ ಮುನಿರತ್ನ ಬೆಂಬಲಿಗರು ಕೂಡ ಈಗಾಗಲೇ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ನಾನು ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತೆ, ಯಾಕಂದ್ರೆ ಮುನಿರತ್ನವರ ಒಂದು ಬೆಂಬಲಿಗರಾಗ್ಬೋದು, ಅಭಿಮಾನಿಗಳಾಗ್ಬೋದು, ಒಂದು ರೀತಿ ಪ್ರತಿಭಟನೆ ಯಾವಾಗ ಹೆಚ್ಚಾಯಿತು ದೊಡ್ಡದಾಗಿ ಈಗಾಗಲೇ ಎಲ್ಲರೂ ಕೂಡ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಅವರ ಕಾರ್ಯಕರ್ತರಿಂದ ಅವ್ರ ಬೆಂಬಲಿಗರನ್ನು ಮಾತಾಡುವಂತ ಕೆಲಸವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಸರ್, ಈಗ ಮುನಿರತ್ನವರ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಮೊದಲ ರಿಯಾಕ್ಷನ್ ಏನು ಸರ್? ಅವರು ನಿರಪರಾಧಿ, ಅವರು ಪಿತೂರಿ ಮಾಡಿ ಇವತ್ತು ಈ ಸ್ಥಿತಿಗೆ ತಂದಿರೋದು. ಅವ್ರ ಏಳಿಗೆಯನ್ನು ಸಹಿಸಿಕೊಳ್ಳಕ್ಕಾಗದೆ ಪಿತೂರಿ ಮಾಡಿ ಇವತ್ತು ಈ ಕೆಲಸ ಮಾಡಿರುವಂತದ್ದು ಕಾಂಗ್ರೆಸ್. ಈಗ ಆಡಿಯೋ ಒಂದು ವೈರಲ್ ಆಗಿದೆ. ಆಡಿಯೋ ಕೇಳಿಸ್ಕೊಂಡಿದ್ದೀರಾ ನೀವು? ಆಡಿಯೋ ಕೇಳಿಸ್ಕೊಂಡಿದ್ದೀರಾ? ಅದು ಅವ್ರದ್ದೇನಾ ಅಲ್ವಾ? ಹಾಗಾದ್ರೆ ಸ್ವಾಮಿ, ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅಂತವ್ರು ವಯಸ್ಸುಗಳನ್ನೇ AI ಟೆಕ್ನಾಲಜಿಯಲ್ಲಿ ಬದಲಾವಣೆ ಮಾಡುವಂತ ಕಾಲ. ನಿಮಗೆ ಗೊತ್ತು ಟೆಕ್ನಾಲಜಿ ಏನು ಅಂತ, ನಾವ್ ಹೇಳ್ಕೊಡ್ಬೇಕಾಗಿಲ್ಲ. ಯಾರು ವಾಯ್ಸ್ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಇದು ಪಿತೂರಿ ಇದು ಮಾಡಿರೋದು. ಕೋವಿಡ್ ಟೈಮಲ್ಲಿ ಅನ್ನ ಹಾಕೋರ ಯಾವ ಜಾತಿ ನೋಡ್ಬಿಟ್ಟು ಅನ್ನ ಹಾಕಿದ್ರ? ಇಂಥ ಜಾತಿಯವನ್ಗೆ ಅನ್ನ ಹಾಕಿದ್ರ? ಇಂಥ ಜಾತಿಯನ್ನು ಬರಬೇಡ ಅಂದಿದ್ರ? ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಇದು ನನ್ನ ಮೇಲೂ ಸುಳ್ಳು FIR ಹಾಕಿದ್ದಾರೆ ಸರ್. ಲೊಕೇಶನ್ ಇರಲಿಲ್ಲ ಸರ್. ಟೆಕ್ನಾಲಜಿ ಮುಂದುವರೆದಿದೆ ಅಲ್ವಾ? ಲೊಕೇಶನ್ ತಗ್ಸಿ ಬನ್ನಿ, ಪ್ರೂಫ್ ತಂದಿದ್ದೀನಿ ನಾನು. ಸುಳ್ಳು FIR ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಸುಳ್ಳು? ಸುಮ್ಮನೆ ದ್ವೇಷದ ರಾಜಕಾರಣ ಸರ್. ಯಾರು ಮಾಡ್ತಾ ಇರೋದು ದ್ವೇಷದ ರಾಜಕಾರಣ? ಕಾಂಗ್ರೆಸ್ ಸರ್ಕಾರ. ನಮ್ಮ ಮುನಿರತ್ನ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನತೆಗೆ, ಅದು ಸಹಿಸಾಗ್ತಿಲ್ಲ ಅವ್ರ ಕೈಲಿ. ಬರೀ ಹೋರಾಟ ಮುಂದುವರಿಯುತ್ತಾ? ಹೋರಾಟ ಮುಂದುವರಿಯುತ್ತೆ. ಅವ್ರು ಮಾಡಿರೋ ಒಳ್ಳೆ ಕೆಲಸನೇ ಅವ್ರನ್ನ ಕಾಪಾಡುತ್ತೆ. ನಿರಪರಾಧಿ ಕೊರೋನಾ ಟೈಮಲ್ಲಿ ಮುನಿರತ್ನವರ ಬೆಂಬಲಿಗರು ಆಪ್ತರ ಮಧ್ಯಗಾಗಲೇ ಹೋರಾಟವನ್ನು ಕೂಡ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮಾಡ್ತಾ ಇದ್ದಾರೆ. ಏನು ಕಾಂಗ್ರೆಸ್ ನಾಯಕರು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಈ ರೀತಿಯಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ದೊಡ್ಡ ಮಟ್ಟಿಗೆ ಇರುತ್ತೆ ಅನ್ನೋ ಮಾತುಗಳಿಗಾಗಲೇ ಎಲ್ಲರೂ ಕೂಡ DK ಶಿವಕುಮಾರ್ ವಿರುದ್ಧವಾಗಿ ಕೂಡ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಮಾಡಿರುವಂತದ್ದು. ಕ್ಯಾಮರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು.